ನಮಸ್ಕಾರ ವಿದ್ಯಾರ್ಥಿಗಳೇ, ಇಂದಿನ ತರಗತಿಗೆ ಸ್ವಾಗತ. ನೋಡಿ ಮಕ್ಕಳ, ಈ ಗಿಡದಲ್ಲಿ ದೊಡ್ಡ ದೊಡ್ಡ ಕಾಯಿ ಬಿಟ್ಟಿದೆ. ಹಾಗಾದರೆ ದೊಡ್ಡ ದೊಡ್ಡ ಎಂಬ ಪದವು ಯಾವ ವ್ಯಾಕರಣಕ್ಕೆ ಸಂಬಂಧಪಟ್ಟಿದೆ? ದ್ವಿರುಕ್ತಿಗೆ ಉದಾಹರಣೆ ಆಗಿದೆ. ಹಾಗಾದರೆ ನಾವು ಇವತ್ತಿನ ತರಗತಿಯಲ್ಲಿ ವ್ಯಾಕರಣದ ಬಗ್ಗೆ ತಿಳಿದುಕೊಳ್ಳೋಣ. ದ್ವಿರುಕ್ತಿ ಎಂದರೆ ಧರ್ಮ ಪ್ರಚಾರಕರು ಮನೆ ಮನೆಯನ್ನು ತಿರುಗಿ ಧರ್ಮ ಪ್ರಚಾರ ಮಾಡಿದರು. ಮನೆ ಮನೆ ಎನ್ನುವುದು ದ್ವಿರುಕ್ತಿ ಪದವಾಗಿದೆ. ಆದ್ದರಿಂದ ಇದನ್ನು ನಾವು ವ್ಯಕ್ತಿಪೂರ್ಣವಾಗಿ ಹೇಳಬಹುದು. ಹಾಗಾದರೆ ನಾವು ದ್ವಿರುಕ್ತಿಗೆ ಉದಾಹರಣೆ ಬಗ್ಗೆ ತಿಳಿದುಕೊಳ್ಳೋಣ. ದ್ವಿರುಕ್ತಿಗೆ ಉದಾಹರಣೆ ಏನೆಂದರೆ, ಮಗು ಬೇಗ ಬೇಗ ಬಾ. ಬೇಗ ಬೇಗ ಎನ್ನುವುದು ದ್ವಿರುಕ್ತಿ ಆಗಿದೆ. ಮತ್ತೊಂದು ಉದಾಹರಣೆ ಏನೆಂದರೆ, ಬಾಲಕಿಯರು ಓಡಿ ಓಡಿ ದಣಿದರು. ಓಡಿ ಓಡಿ ಎನ್ನುವುದು ಕೂಡ ಇಲ್ಲಿ ಏನಾಗುತ್ತೆ? ದ್ವಿರುಕ್ತಿ ಆಗುತ್ತೆ. ಹಾಗಾದರೆ ನಾವು ಸಾಮಾನ್ಯ ವಾಕ್ಯಗಳಲ್ಲಿ ಸಾಮಾನ್ಯ ವಾಕ್ಯದಲ್ಲಿ ದ್ವಿರುಕ್ತಿಗೆ ಒಂದು ಉದಾಹರಣೆ ಹೇಳಬಹುದಾ? ಉತ್ಸಾಹದಲ್ಲಿ ಇದಕ್ಕೆ ನಾವು ದ್ವಿರುಕ್ತಿಗೆ ಉದಾಹರಣೆ ಹೇಳೋಣ. ಹೌದು, ನಾನು ನೋಡಿದೆ. ಕೋಪದಲ್ಲಿ ಎಲೆ ಮೂರ್ಖ. ಆಚಾರದಲ್ಲಿ ಅಬ್ಬಬ್ಬ ಎಂಥ ಮಾಟವಿದು. ಒಂದು ವಿಶೇಷ ಅರ್ಥವನ್ನು ವ್ಯಕ್ತಪಡಿಸುವುದಕ್ಕಾಗಿ ಒಂದು ಪದವನ್ನು ಒಂದು ವಾಕ್ಯವನ್ನು ಎರಡೆರಡು ಸಲ ಪ್ರಯೋಗ ಮಾಡುವುದಕ್ಕೆ ದ್ವಿರುಕ್ತಿ ಎನ್ನುವರು. ಒಂದು ವಿಷಯಕ್ಕೆ ಹೆಚ್ಚು ಒತ್ತು ಕೊಡಲು ದ್ವಿರುಕ್ತಿ ಬಳಸುತ್ತಾರೆ. ವಾಕ್ಯದಲ್ಲಿ ಉದಾಹರಣೆಯನ್ನು ತಿಳಿದುಕೊಳ್ಳೋಣ. ಉದಾಹರಣೆ, ಶರೀಫನು ನಗು ನಗುತ್ತಾ ಮಾತನಾಡಿದನು. ನಗು ನಗುತ್ತಾ ಎನ್ನುವುದು ಇಲ್ಲಿ ದ್ವಿರುಕ್ತಿಗೆ ಉದಾಹರಣೆ ಆಗಿದೆ. ಇತ್ತ ಕಡೆಗೆ ಬೇಗ ಬೇಗ ಬಾ. ಬೇಗ ಬೇಗ ಎನ್ನುವುದು ದ್ವಿರುಕ್ತಿಗೆ ಉದಾಹರಣೆಯಾಗಿದೆ. ಗುಡ್ಡಗಳಲ್ಲಿ ದೊಡ್ಡ ದೊಡ್ಡ ಕಲ್ಲುಗಳಿವೆ. ಇಲ್ಲಿ ದೊಡ್ಡ ದೊಡ್ಡ ಎನ್ನುವುದು ದ್ವಿರುಕ್ತಿಯಾಗಿದೆ. ಶಿಕ್ಷಕರು ಮತ್ತೆ ಮತ್ತೆ ವಿವರಣೆ ನೀಡಿದರು. ಮತ್ತೆ ಮತ್ತೆ ಎನ್ನುವುದು ಇಲ್ಲಿ ದ್ವಿರುಕ್ತಿ ಆಗಿದೆ. ದ್ವಿರುಕ್ತಿಗೆ ಉದಾಹರಣೆಗಳೆಂದರೆ ಬೀದಿ ಬೀದಿ, ಮನೆ ಮನೆ, ಈಗ ಈಗ, ಕುಸಿ ಕುಸಿದು, ಕೆಳ ಕೆಳಗೆ, ಕಟ್ಟ ಕಡೆಗೆ, ಬೇಗ ಬೇಗ, ಹನಿ ಹನಿ. ದ್ವಿರುಕ್ತಿಯ ಉದಾಹರಣೆ ಮತ್ತಷ್ಟು ತಿಳಿದುಕೊಳ್ಳೋಣ. ಬಟ್ಟ ಬಯಲು, ನಡು ನಡುವೆ, ಕಡೆ ಕಡೆಗೆ, ಮೊಟ್ಟ ಮೊದಲು, ಕೊನೆ ಕೊನೆಗೆ, ತುತ್ತುದಿ, ಮೆಲ್ಲ ಮೆಲ್ಲನೆ. ಈ ಎಲ್ಲ ಪದಗಳನ್ನು ನಾವು ದ್ವಿರುಕ್ತಿ ಪದಗಳೆಂದು ಕರೆಯುತ್ತೇವೆ. ಇಂತಹ ಪದೇ ಪದೇ ಉಚ್ಚರಿಸುವಂಥ ಪದಗಳನ್ನು ನಾವು ದ್ವಿರುಕ್ತಿ ಪದಗಳೆಂದು ಕರೆಯುತ್ತೇವೆ. ಈಗೀಗ ಇವಳು ಚೆನ್ನಾಗಿ ಓದುತ್ತಿದ್ದಾಳೆ. ಈ ವಾಕ್ಯದಲ್ಲಿ ಯಾವುದು ದ್ವಿರುಕ್ತಿಯಾಗಿದೆ? ಈ ಕೆಳಗಿನ ಉತ್ತರಗಳಲ್ಲಿ ತಿಳಿದುಕೊಳ್ಳೋಣ. ಹಾಗಾದರೆ ನಾವು ಈಗೀಗ ಅನ್ನೋದು ಕೂಡ ಇದು ದ್ವಿರುಕ್ತಿ ಆಗುತ್ತೆ. ಈಗ ಈಗ ಅನ್ನೋದು ಬಿಡಿ ಬಿಡಿಯಾಗಿ ಬರೆದರೆ ಅದು ದ್ವಿರುಕ್ತಿ ಪದವಾಗಿದೆ. ಹಾಗಾದರೆ ಮತ್ತೊಂದು ವಾಕ್ಯವನ್ನು ತಿಳಿದುಕೊಳ್ಳೋಣ. ಅಮ್ಮ ಅಮ್ಮ, ನಾನೇ ಈ ಚಿತ್ರವನ್ನು ಬರೆದವಳು. ಈ ದ್ವಿರುಕ್ತಿ ಪದವು ಯಾವುವು? ಈ ಕೆಳಗಿನ ಉತ್ತರಗಳಲ್ಲಿ ಯಾವುದು? ಅಮ್ಮ ಅಮ್ಮ ಅನ್ನೋದು ದ್ವಿರುಕ್ತಿ ಪದವಾಗಿದೆ. ಹಾಗಾದರೆ ನಾವು ಈ ಉತ್ತರವನ್ನು ತಿಳಿದುಕೊಂಡಿದ್ದೇವೆ. ಒಂದು ಪದ ಎರಡು ಸಲ ಬಳಕೆಯಾಗುವುದಕ್ಕೆ ದ್ವಿರುಕ್ತಿ ಪದವಾಗಿದೆ. ವಿದ್ಯಾರ್ಥಿಗಳೇ, ಇವತ್ತಿನ ತರಗತಿಯಲ್ಲಿ ವ್ಯಾಕರಣದ ಬಗ್ಗೆ ತಿಳಿದುಕೊಂಡಿದ್ದೇವೆ. ಮುಂದಿನ ತರಗತಿಯಲ್ಲಿ ಇನ್ನಷ್ಟು ಮಾಹಿತಿಯನ್ನು ತೆಗೆದುಕೊಳ್ಳೋಣ. ನಮಸ್ಕಾರ.